Hello everyone, I am Santosh. Today we are going to discuss the very important topic in DBMS, that is about classification of DBMS. Okay, DBMS ಅನ್ನ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, if only one user is using the DBMS, that is called as single user DBMS, and there is another category called multi-user DBMS. ಈ ಥರ ನಾವು ಬೇರೆ ಬೇರೆ ವೇನಲ್ಲಿ ಕ್ಲಾಸಿಫೈ ಅದರಲ್ಲಿ ಮಾಡಿರ್ತಾರೆ. ಓಕೆ, ಲೆಟ್ ಅಸ್ ಸಿ what are the different ways it can be classified. Okay, DBMS can be classified based on how the data is organized. ಡೇಟಾನ ಹೇಗೆ ಆರ್ಗನೈಸ್ ಮಾಡ್ತಾರೆ, ಡೇಟಾನ ಒಂದರೊಳಗೆ ಒಂದು ಸ್ಟೋರ್ ಮಾಡ್ತಾರೋ, ಅಥವಾ ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡ್ತಾರೋ, ಅಥವಾ ಗ್ರಾಫಿಕಲ್ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡ್ತಾರೋ, ಅದ್ರ ಮೇಲೆ ಕೂಡ DBMS ಅನ್ನ ಕ್ಲಾಸಿಫೈ ಮಾಡ್ತಾರೆ. ದೆನ್ ಹೌ ಇಟ್ ಈಸ್ ಯೂಸ್ಡ್, ಈ ಡೇಟಾಬೇಸಲ್ಲಿರೋ DBMS ಅಲ್ಲಿರೋ ಡೇಟಾನ ಹೇಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಕೂಡ DBMS ಅನ್ನ ಕ್ಲಾಸಿಫೈ ಮಾಡ್ತಾರೆ. ಓಕೆ, ಲೆಟ್ ಅಸ್ ರೈಟ್ DBMS can be classified. DBMS can be classified based on how the data is stored. How the data is stored and number of users stored or organized ಅಂತ ಹೇಳ್ಬೋದು. Number of users, type of access, ಅದನ್ನ ಯಾವ ಟೈಪ್ ಎಕ್ಸೆಸ್ ಮಾಡ್ತಾರೆ ಅದ್ರ ಮೇಲೆ ಇರ್ಬೋದು, ನಂಬರ್ ಆಫ್ ಯೂಸರ್ಸ್ ಮೇಲೆ ಇರ್ಬೋದು, ಆರ್ ಹೌ ದ ಡೇಟಾ ಇಸ್ ಆರ್ಗನೈಸ್ಡ್ ಆ ಥರ ಇರ್ಬೋದು, ಆರ್ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್. ಡೇಟಾ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅದ್ರ ಮೇಲೆ ಕೂಡ DBMS ಅನ್ನ ಕ್ಲಾಸಿಫೈ ಮಾಡ್ತಾರೆ. ಓಕೆ, ಲೆಟ್ ಅಸ್ ಸಿ ಬೇಸ್ಡ್ ಆನ್ ದಿ ಡೇಟಾ ಮಾಡೆಲ್ ಅಂದ್ರೆ ಏನು, ಹೌ ದ ಡೇಟಾ ಇಸ್ ಆರ್ಗನೈಸ್ಡ್ ಆ್ಯಂಡ್ ಸ್ಟೋರ್ಡ್ ಅದ್ರ ಮೇಲೆ DBMS ಅನ್ನ ಹೇಗೆ ಕ್ಯಾಟಗರೈಸ್ ಮಾಡ್ತಾರೆ ಅಂತ ನೋಡೋಣ. DBMS ಕ್ಯಾಟಗರೀಸ್ ಬೇಸ್ಡ್ ಆನ್ ಡೇಟಾ ಮಾಡೆಲ್ಸ್. ಅಂದರೆ DBMS ಅಲ್ಲಿ ಡೇಟಾನ ಬೇರೆ ಬೇರೆ ವೇನಲ್ಲಿ ಸ್ಟೋರ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ಅದ್ರ ಮೇಲೆ ಒನ್ ಕ್ಲಾಸಿಫಿಕೇಶನ್ ಈಸ್ ದೇರ್. ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರ್ತವೆ ಅಂತ ನೋಡೋಣ. ದಿಸ್ ಈಸ್ ಬೇಸ್ಡ್ ಆನ್ ಹೌ ದ ಡೇಟಾ ಇಸ್ ಸ್ಟ್ರಕ್ಚರ್ಡ್ ಇನ್ ದ ಡೇಟಾಬೇಸ್ ಅಲ್ಲಿ ಡೇಟಾನ ಹೇಗೆ ಸ್ಟ್ರಕ್ಚರ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ, ಅದ್ರ ಮೇಲೆ ಕೂಡ DBMS ಅನ್ನ ಕ್ಯಾಟಗರೈಸ್ ಮಾಡ್ತಾರೆ. ಓಕೆ, ವಾಟ್ ಆರ್ ದಿ ಡಿಫರೆಂಟ್ ಡೇಟಾ ಮಾಡೆಲ್ಸ್, ಅಂದರೆ ಡೇಟಾನ ಯಾವ್ಯಾವ ವೇನಲ್ಲಿ ಸ್ಟ್ರಕ್ಚರ್ ಮಾಡ್ತಾರೆ. ಒನ್ ಆಫ್ ದೆಮ್ ಈಸ್ ಹೈರಾರ್ಕಿಕಲ್ DBMS. Hierarchical DBMS ಅಂದ್ರೇನು? Here the data is organized in a tree-like structure. ಇಲ್ಲಿ ಏನಾಗಿರುತ್ತೆ, ಡೇಟಾ ಟ್ರೀ ಸ್ಟ್ರಕ್ಚರಲ್ಲಿ ಆರ್ಗನೈಸ್ ಆಗಿರುತ್ತೆ. ಟ್ರೀ ಸ್ಟ್ರಕ್ಚರ್ ಅಂದ್ರೇನು, ಒಂದು ಡೇಟಾ ಒಳಗಡೆ ಇನ್ನೊಂದು ಡೇಟಾ, ಅಥವಾ ಒಂದು ಫೋಲ್ಡರ್ ಒಳಗಡೆ ಮತ್ತೊಂದು ಫೋಲ್ಡರ್. ಯೂಶ್ವಲಿ ಕಾಮನ್ ಆಗಿ ಫೈಲ್ ಸಿಸ್ಟಮ್ ಏನಿರುತ್ತೆ ಅದು ಹೈರಾರ್ಕಿಕಲ್ಲೇ ಇರುತ್ತೆ. ಅಲ್ಲಿ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಅಲ್ಲಿ ಡೇಟಾನ ಸ್ಟೋರ್ ಮಾಡಿರ್ತಾರೆ, ಒಂದರೊಳಗಡೆ ಮತ್ತೊಂದು, ಅದರೊಳಗಡೆ ಇನ್ನೊಂದು, ಈ ಥರ. ಅದು ಒನ್ ಕೈಂಡ್ ಆಫ್ ಸ್ಟೋರೇಜ್ ಮೆಥಡ್, ಅದು ಒನ್ ಕೈಂಡ್ ಆಫ್ ಡೇಟಾಬೇಸ್. ಓಕೆ, ಆ್ಯಂಡ್ ಯೂಶ್ವಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತಿದ್ರು ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲಿ ಡೇಟಾನ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ಪಲ್ಲಿ ಸ್ಟೋರ್ ಮಾಡ್ತಾ ಇದ್ರು. For example, IBM's information management system. For example, I'll write IBM ಕಂಪ್ನಿದಲ್ಲಿ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅದು ಹೆರಾರ್ಕಿಕಲ್ DBMS ಅನ್ನು ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಯೂಶ್ವಲಿ ಯೂಸ್ಡ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲಿ
ಯೂಸ್ ಮಾಡ್ಕೋತಾರೆ ಈ ಟೈಪ್ ಆಫ್ ಸ್ಟ್ರಕ್ಚರ್. ಬ್ಯಾಂಕಿಂಗ್, ಇನ್ಶೂರೆನ್ಸ್, ಸಾರಿ. ನೆಕ್ಸ್ಟ್ ವಿ ಹ್ಯಾವ್ ರಿಲೇಷನಲ್ ಡಿ ಬಿ ಎಮ್ ಎಸ್. ಇದು ಕಾಮನ್ ಆಗಿ ಯೂಸ್ ಆಗಿರುವಂಥ ರಿಲೇಷನಲ್ ಡೇಟಾ ಮಾಡೆಲ್, ರಿಲೇಷನಲ್ ಡಿ ಬಿ ಎಮ್ ಎಸ್. ಇಲ್ಲಿ ಡೇಟಾ ಯಾವ ಥರ ಸ್ಟೋರ್ ಆಗಿರುತ್ತೆ? ಟ್ಯಾಬ್ಯುಲರ್ ಫಾರ್ಮ್. ಡೇಟಾನ ನಾವು ಟೇಬುಲರ್ ಫಾರ್ಮಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇನ್ ದ ಫಾರ್ಮ್ ಆಫ್ ರಿಲೇಷನ್ಸ್. ಇಲ್ಲಿ ಡೇಟಾನ ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡ್ತಾರೆ. This is called relational DBMS and which is very popular. Okay, for this, the softwares we have Oracle, MySQL, or there are so many, SQL Server, and day to day almost all website ಅಲ್ಲಿ relational DBMS ಅನ್ನೇ ಯೂಸ್ ಮಾಡ್ತಾರೆ. Means the data is stored in the form of ರೋಸ್ ಆ್ಯಂಡ್ ಕಾಲಮ್ಸ್ ಅಥವಾ ಟ್ಯಾಬ್ಯುಲರ್ ಫಾರ್ಮಲ್ಲಿ ಇಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಕಾಲೇಜ್ನಲ್ಲಿ ಅಥವಾ ಬ್ಯಾಂಕ್ಸ್ನಲ್ಲಿನೂ ಕೂಡ ಯೂಸ್ ಮಾಡ್ತಾರೆ. ಆರ್ ಆಲ್ಮೋಸ್ಟ್ ಆಲ್ ದಿ ವೆಬ್ಸೈಟ್ಸ್ ಯೂಸ್ ದಿಸ್ ಕೈಂಡ್ ಆಫ್ ಡಿ ಬಿ ಎಮ್ ಎಸ್. ಗಾಟ್ ಇಟ್? ನೆಕ್ಸ್ಟ್ ವಿ ಹ್ಯಾವ್ ನೆಟ್ವರ್ಕ್ ಡಿ ಬಿ ಎಮ್ ಎಸ್. Network DBMS. Network DBMS is also one of the category of data model. ನೆಟ್ವರ್ಕ್ ಮಾಡೆಲ್ ಅಂತ ನಾವು ಕರಿತೀವಿ. ಇಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗಿರುತ್ತೆ? ಗ್ರಾಫಿಕಲ್ ಸ್ಟ್ರಕ್ಚರ್, ಗ್ರಾಫ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿರುತ್ತೆ. ವಿಚ್ ಕ್ಯಾನ್ ಹ್ಯಾವ್ ಮೆನಿ ಟು ಮೆನಿ ರಿಲೇಶನ್ಶಿಪ್. ಗ್ರಾಫಿಕಲ್ ಸ್ಟ್ರಕ್ಚರ್, ಗ್ರಾಫಿಕಲ್ ಸ್ಟ್ರಕ್ಚರ್. ಆ್ಯಂಡ್ ಯೂಶ್ವಲಿ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಇದು ಯೂಶ್ವಲಿ ಎಲ್ಲಿ ಯೂಸ್ ಮಾಡ್ತಿದ್ರು ಅಂದರೆ ಟೆಲಿಕಾಮ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಫಾರ್ ದಿಸ್ ಆರ್ ಇನ್ಫಾರ್ಮೇಷನ್ ಡೇಟಾ ಸ್ಟೋರ್ ಅಂತ ನಾವೇನು ಕರಿತೀವಿ ಅಥವಾ ಇಂಟಿಗ್ರೇಟೆಡ್ ಡೇಟಾ ಸ್ಟೋರ್ ಈಸ್ ಆಫ್ ನೆಟ್ವರ್ಕ್ ಡಿ ಬಿ ಎಮ್ ಎಸ್. ಇದು ಯೂಶ್ವಲಿ ಎಲ್ಲಿ ಯೂಸ್ ಮಾಡ್ತಿದ್ರು ಅಂದರೆ ಟೆಲಿಕಾಮ್ ಇಂಡಸ್ಟ್ರಿನಲ್ಲಿ. ಟೆಲಿಕಾಮ್ ಇಂಡಸ್ಟ್ರಿನಲ್ಲಿ ನೆಟ್ವರ್ಕ್ ಡಿ ಬಿ ಎಮ್ ಎಸ್ ಅನ್ನು ಯೂಸ್ ಮಾಡ್ತಾ ಇದ್ರು. ವೇರ್ ದೇರ್ ಈಸ್ ಎ ಕನೆಕ್ಷನ್ ಆಫ್ ಮೆನಿ ಟು ಮೆನಿ ರಿಲೇಶನ್ಶಿಪ್ ಆಫ್ ಡೇಟಾ. ಓಕೆ, ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿ ಬಿ ಎಮ್ ಎಸ್. ಆಬ್ಜೆಕ್ಟ್ ಓರಿಯೆಂಟೆಡ್ DBMS, which is like the OOP ಕಾನ್ಸೆಪ್ಟ್. ಇಲ್ಲಿ OOP ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಡೇಟಾನ ಸ್ಟೋರ್ ಮಾಡ್ತಾ ಇದ್ರು. ಮೀನ್ಸ್ ಲೈಕ್ ಆಬ್ಜೆಕ್ಟ್ಸ್. ದ ಡೇಟಾ is stored in the form of objects. ಇದಕ್ಕೋಸ್ಕರ we have some softwares like Object DB, Object Database or DB40. ಆ್ಯಂಡ್ ಇದನ್ನ ಕಾಮನ್ ಆಗಿ ನಾವು ಯೂಸ್ ಮಾಡೋದಿಲ್ಲ ಅಂತ ನಮಗೆ ಅಷ್ಟು ಐಡಿಯಾ ಇರೋದಿಲ್ಲ. ಓಕೆ, ಯೂಶ್ವಲಿ ಇದೆಲ್ಲಿ ಯೂಸ್ ಆಗುತ್ತೆ? ಎ ಐ ಸಿಸ್ಟಮ್ಸ್ ಅಥವಾ ಮಲ್ಟಿಮೀಡಿಯಾ ಆ್ಯಪ್ಸ್ನಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿ ಬಿ ಎಮ್ ಎಸ್ ಯೂಸ್ ಮಾಡ್ತಾರೆ. ಎ ಐ ಸಿಸ್ಟಮ್ಸ್ ಆರ್ ಕಂಪ್ಯೂಟರ್ ಏಡೆಡ್ ಡಿಸೈನ್ನಲ್ಲಿ ಅಲ್ಲಿಯೂ ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿ ಬಿ ಎಮ್ ಎಸ್ ಅನ್ನು ಯೂಸ್ ಮಾಡ್ತಾರೆ. ಅಥವಾ ಅದರ್ ಮಲ್ಟಿಮೀಡಿಯಾ ಆ್ಯಪ್ಸ್, ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ನಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿ ಬಿ ಎಮ್ ಎಸ್ ಮಾಡೆಲನ್ನು ಯೂಸ್ ಮಾಡ್ತಾರೆ. ಗಾಟ್ ಇಟ್? ಆ್ಯಂಡ್ ವಿ ಹ್ಯಾವ್ ಅನದರ್ NoSQL, NoSQL, where there is no SQL means we don't have any command type of creation of the tables or ಅಲ್ಲಿ ಸ್ಕೀಮಾ ಲೆಸ್ ಅಂತ ನಾವು ಕರಿತೀವಿ. ಇಲ್ಲಿ ಸ್ಕೀಮಾನೇ ಇರೋದಿಲ್ಲ. ದ ಡೇಟಾ ಈಸ್ ನಾನ್ ರಿಲೇಷನಲ್ ಫಾರ್ಮ್ಯಾಟ್. ಇಲ್ಲಿ ಡೇಟಾ ಏನಾಗಿರುತ್ತೆ? ನಾನ್ ರಿಲೇಷನಲ್ ಫಾರ್ಮ್ಯಾಟಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ನಾನ್ ರಿಲೇಷನಲ್ ಫಾರ್ಮ್ಯಾಟ್.
ಟ್ರೆಡಿಷ್ನಲಿ ನಾವು ಏನು ಮಾಡ್ತೀವಿ, ಟ್ಯಾಬ್ಯುಲರ್ ಫಾರ್ಮಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ. ಬಟ್ ನೋ ಸಿಕ್ವೆಲ್ನಲ್ಲಿ ಇಟ್ ಈಸ್ ಸ್ಕೀಮಾಲೆಸ್ DBMS ಅಂತ ಹೇಳ್ತೀವಿ. ಇಟ್ ಡಸಂಟ್ ಹ್ಯಾವ್ ಎನಿ ಸ್ಕೀಮಾ. ಆ್ಯಂಡ್ ಅಂಥವು ಸಾಫ್ಟ್ವೇರ್ಸ್ ಯಾವ ನಾವು ಯೂಸ್ ಮಾಡ್ಬೋದು ಕ್ರಿಯೇಟ್ ಮಾಡೋಕ್ಕೆ, ಮೊಂಗೋ DB ಯೂಸ್ ಮಾಡ್ಬೋದು, ಆರ್ ಕೆಸೆಂಡ್ರಾ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ಕಾಮನ್ ಇನ್ ಪ್ಲೇಸಸ್ ಲೈಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಡೇಟಾ ಸ್ಟೋರ್ ಮಾಡೋಕ್ಕೆ ದೇ ಯೂಸ್ ನೋ ಸಿಕ್ವೆಲ್ DBMS. ಆ್ಯಂಡ್ ಇವನ್ ಇನ್ IoT ಆ್ಯಪ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಪ್ಸಲ್ಲಿನೂ ಕೂಡ ದಿಸ್ ಕೈಂಡ್ ಆಫ್ DBMS ದೇ ಆರ್ ಗೋಯಿಂಗ್ ಟು ಯೂಸ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? These are all the different categories of or classification of DBMS based on ಡೇಟಾ ಮಾಡೆಲ್ಸ್. ಹಾಗಂದ್ರೆ ಬೇಸ್ಡ್ ಆನ್ ನಂಬರ್ ಆಫ್ ಯೂಸರ್ಸ್ ಮತ್ತೆ ಹೇಗೆ ಕ್ಯಾಟಗರೈಸ್ ಮಾಡ್ತಾರೆ ಅಂತ ನೋಡೋಣ. ಬೇಸ್ಡ್ ಆನ್ ನಂಬರ್ ಆಫ್ ಯೂಸರ್ಸ್ DBMS ಅನ್ನು ಆರ್ ಡೇಟಾಬೇಸ್ ಅನ್ನು ನಂಬರ್ ಆಫ್ ಯೂಸರ್ಸ್ ಮೇಲೆ ಕೂಡ ಕ್ಲಾಸಿಫೈ ಮಾಡ್ತಾರೆ. ಆ್ಯಂಡ್ ದೇರ್ ಆರ್ two types or two classifications based on number of users. One is single user DBMS. Single user DBMS means only a single user, only one user can access the data at a time. Only one user is accessing the database at a time. ಫಾರ್ ಎಕ್ಸಾಂಪಲ್, ನೀವು ಪರ್ಸ್ನಲ್ ಫೈನಾನ್ಸ್ ಸಾಫ್ಟ್ವೇರ್ ನಿಮಗೆ ಬೇಕಾಗಿತ್ತು, ನಿಮಗೋಸ್ಕರ ಅಷ್ಟೇ ಅದನ್ನು ನೀವು ಹ್ಯಾಂಡಲ್ ಮಾಡೋಕ್ಕೆ ಡೇಟಾ ಸ್ಟೋರ್ ಮಾಡೋರಿದ್ರಿ ಅಂದರೆ ಗೋ ಫಾರ್ ಸಿಂಗಲ್ ಯೂಸರ್ DBMS. ಸಿಂಗಲ್ ಯೂಸರ್ DBMS ಯಾವುದು? ಕಾಮನ್ ಆಗಿ ನಿಮ್ಗೆ ಇದು ಗೊತ್ತಿರುತ್ತೆ. ಅದು ಯಾವುದು? MS Access. MS Access ಈಸ್ ವಾಟ್? ಸಿಂಗಲ್ ಯೂಸರ್ DBMS. ಅಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಫೈನಾನ್ಷಿಯಲ್ ಡೇಟಾನ ಸ್ಟೋರ್ ಮಾಡಿ ಅದನ್ನು ಸಮ್ ಎನಾಲಿಸಿಸ್ಗೆ ಆಮೇಲೆ ಯೂಸ್ ಮಾಡ್ಕೋಬೋದು. ದಟ್ ಈಸ್ ವಾಟ್ ಸಿಂಗಲ್ ಯೂಸರ್ DBMS. ಫಾರ್ ಎಕ್ಸಾಂಪಲ್, ಇದನ್ನ ಯೂಶ್ವಲಿ ಎಲ್ಲಿ ಯೂಸ್ ಮಾಡ್ಕೋತೀರಿ ನೀವು? ಪರ್ಸ್ನಲ್ ಫೈನಾನ್ಷಿಯಲ್ ಸಾಫ್ಟ್ವೇರ್ ಥರ ಯೂಸ್ ಮಾಡ್ಕೋಬೋದು. ಪರ್ಸ್ನಲ್ ಫೈನಾನ್ಸ್ ಸಾಫ್ಟ್ವೇರ್ ವೇರ್ ಎ ಸಿಂಗಲ್ ಯೂಸರ್ ಈಸ್ accessing ದ ಡೇಟಾಬೇಸ್. ನೆಕ್ಸ್ಟ್, ಸಿಂಗಲ್ ಯೂಸರ್ ಇದ್ರೆ ಡೆಫಿನೆಟ್ಲಿ ಮಲ್ಟಿ ಯೂಸರ್ DBMS. ಮಲ್ಟಿ ಯೂಸರ್ DBMS ಅಂದ್ರೇನು? ಎಟ್ ಎ ಟೈಮ್ ಮೆನಿ ಪೀಪಲ್ ಆರ್ ಮಲ್ಟಿಪಲ್ ಯೂಸರ್ಸ್ ಆರ್ accessing ದ ಡೇಟಾಬೇಸ್. ಮಲ್ಟಿಪಲ್ ಯೂಸರ್ಸ್ ಆರ್ accessing ದ ಡೇಟಾಬೇಸ್ ಸೈಮಲ್ಟೇನಿಯಸ್ಲಿ ಎಟ್ ಎ ಟೈಮ್. ಬಹಳಷ್ಟು ಜನ ಡೇಟಾಬೇಸನ್ನು ಎಕ್ಸೆಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ? ಯೂಶ್ವಲಿ ಒರಾಕಲ್ ಆ್ಯಂಡ್ MySQL ಎವ್ರಿಥಿಂಗ್. ಓಕೆ, ಆ್ಯಂಡ್ SQL ಸರ್ವರ್ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಲಾರ್ಜ್ ಆರ್ಗನೈಸೇಷನ್ ಆರ್ ಆಲ್ಮೋಸ್ಟ್ ಸಮ್ ವೆಬ್ಸೈಟನ್ನು ಮಲ್ಟಿಪಲ್ ಯೂಸರ್ಸ್ ವಿಲ್ ಬಿ accessing. ವೆಬ್ಸೈಟ್ಸ್ ರಿಕ್ವೈರ್ ಮಲ್ಟಿ ಯೂಸರ್ DBMS ಅಥವಾ ಸಮ್ ಲಾರ್ಜ್ ಆರ್ಗನೈಸೇಷನಲ್ಲಿ ಈ ಟೈಪ್ ಆಫ್ DBMS ಅನ್ನು ಯೂಸ್ ಮಾಡ್ತಾ ಇರ್ತಾರೆ. ದಿಸ್ ಈಸ್ ವಾಟ್ ಬೇಸ್ಡ್ ಆನ್ ನಂಬರ್ ಆಫ್ ಯೂಸರ್ಸ್. ಓಕೆ, ದೆನ್ ವಿ ಹ್ಯಾವ್ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಡೇಟಾ. ಐಲ್ ರೈಟ್ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾಬೇಸ್. ಹಂಗಂದ್ರೆ ಏನು? ಡೇಟಾ ಒಂದೇ ಕಡೆ ಸ್ಟೋರ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು? ಡಿಸ್ಟ್ರಿಬ್ಯೂಟೆಡ್ ಇನ್ ಸಿಂಗಲ್ ಸರ್ವರ್. ಅದಕ್ಕೇನಂತೀವಿ? ಸೆಂಟ್ರಲೈಸ್ಡ್ DBMS ಅಂತ ಕರಿತೀವಿ. ಬಟ್ ಡೇಟಾ ಬೇರೆ ಬೇರೆ ಮಲ್ಟಿಪಲ್ ಕನೆಕ್ಟೆಡ್ ಲೊಕೇಶನಲ್ಲಿ ಸ್ಟೋರ್ ಆಗಿದ್ರೆ ಅಥವಾ ಮಲ್ಟಿಪಲ್ ಸರ್ವರಲ್ಲಿ ಸ್ಟೋರ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಡಿಸ್ಟ್ರಿಬ್ಯೂಟೆಡ್ DBMS ಅಂತ ಕರಿತೀವಿ. ಫಸ್ಟ್ ಒನ್ ಈಸ್ centralized DBMS. Centralized DBMS ಅಂದ್ರೆ ಏನು?
all the data is stored in a single location or single server ಅಲ್ಲಿನೇ ಡೇಟಾ ಸ್ಟೋರ್ ಆಗಿರುತ್ತೆ and everyone wants to connect to that server to access the ಡೇಟಾನ access ಮಾಡೋಕ್ಕೆ ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ವೆಬ್ಸೈಟ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ, ಯೂನಿವರ್ಸಿಟಿಯಲ್ಲಿ ಸೆಂಟ್ರಲೈಸ್ಡ್ DBMS ಅವರು ಯೂಸ್ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರ ವಿ ಹ್ಯಾವ್ ಸಮ್ ಆಫ್ ದಿ ಸಾಫ್ಟ್ವೇರ್ಸ್ ಲೈಕ್ ಒರಾಕಲ್, MySQL, and this is common. Centralized DBMS is common everywhere. ಅಲ್ಲಿ ಈ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಅಂಡ್ ಇದು ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ, ದೆನ್ ಯೂನಿವರ್ಸಿಟಿ, ಕಾಲೇಜ್ ಸಿಸ್ಟಮ್, ಅಲ್ಲೆಲ್ಲ ಸೆಂಟ್ರಲೈಸ್ಡ್ DBMS ಅನ್ನು ಅವರು ಯೂಸ್ ಮಾಡ್ತಾ ಇರ್ತಾರೆ. ದೆನ್ ಸೆಂಟ್ರಲೈಸ್ಡ್ ಆದಮೇಲೆ ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ DBMS. ಡಿಸ್ಟ್ರಿಬ್ಯೂಟೆಡ್ DBMS ಅಂದ್ರೇನು? ದ ಡೇಟಾ is stored in multiple connected locations. Stored in multiple and connected locations. ಅದರ ಅರ್ಥ ಏನು? ಮಲ್ಟಿಪಲ್ ಸರ್ವರ್ಸ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಅಂಡ್ ಆ ಥರ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ, ಡೇಟಾ ಲಾಸ್ ಅನ್ನ ಕಡಿಮೆ ಮಾಡ್ಬೋದು. ಒಂದು ಕಡೆ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಇನ್ನೊಂದು ಸರ್ವರಲ್ಲಿ ಸ್ಟೋರ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಂಡ್ ಇದಕ್ಕೋಸ್ಕರ ದೇ ಆರ್ ಗೋಯಿಂಗ್ ಟು ಯೂಸ್ ದಿ ಸಾಫ್ಟ್ವೇರ್ಸ್ ಲೈಕ್ ಕ್ಯಾಸೆಂಡ್ರಾ, ದೆನ್ ಸ್ಪ್ಯಾನರ್, ಗೂಗಲ್ ಸ್ಪ್ಯಾನರ್ ಅಂತ ಬರುತ್ತೆ. ಈ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಡೇಟಾನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಡೇಟಾಬೇಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಯೂಶ್ವಲಿ ಇದು ಎಲ್ಲಿ ವರ್ಕ್ ಆಗುತ್ತೆ? ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಸಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇರೋದ್ರಿಂದ ಡೇಟಾನ ಮಲ್ಟಿಪಲ್ ಲೊಕೇಶನಲ್ಲಿ ಸ್ಟೋರ್ ಮಾಡ್ತಾರೆ. ಅಥವಾ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಲ್ಲಿಯೂ ಕೂಡ ಡೇಟಾಬೇಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. Okay, got it? Then the last category is, or classification is, based on type of access. Based on type of access. And one of them is OLTP ಅಂತ ಕರಿತೀವಿ. OLTP ಅಂದ್ರೇನು? ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಸಿಸ್ಟಮ್, ವಿಚ್ ಹೆಲ್ಪ್ಸ್ ಟು ಡೂ ಬೇಸಿಕ್ ಟ್ರಾನ್ಸಾಕ್ಷನ್ಸ್. ಕಾಮನ್ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಬೇಸಿಕ್ ಟ್ರಾನ್ಸಾಕ್ಷನಲ್ DBMS ಅಂತ ನಾವು ಕರಿತೀವಿ. ಬೇಸಿಕ್ ಟ್ರಾನ್ಸಾಕ್ಷನಲ್ DBMS ಅಂದ್ರೇನು? ಬೇಸಿಕ್ ಟ್ರಾನ್ಸಾಕ್ಷನಲ್ DBMS, ವಿಚ್ ಮೀನ್ಸ್, ಫಾರ್ ಎಕ್ಸಾಂಪಲ್, ಕಾಮನ್ ಆಗಿ ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀವಿ ನಾವು? ಇನ್ಸರ್ಟ್, ಡಿಲೀಟ್, ಅಪ್ಡೇಟ್. ಅದನ್ನಷ್ಟೇ ಮಾಡೋಕ್ಕೋಸ್ಕರ ವಿ ಹ್ಯಾವ್ OLTP ಸಿಸ್ಟಮ್ಸ್. ಫಾರ್ ಎಕ್ಸಾಂಪಲ್, ATM ಈಸ್ ಎ OLTP ಸಿಸ್ಟಮ್. ಅದು ಕೂಡ ಡೇಟಾಬೇಸ್, ಬಟ್ ಅದು ಓನ್ಲಿ ಟ್ರಾನ್ಸಾಕ್ಷನಲ್ ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಈ ಆಪರೇಷನ್ಸನ್ನು ಕಾಮನ್ ಆಗಿ ನಾವು ಮಾಡ್ತಾ ಇರ್ತೀವಿ. ಆ್ಯಂಡ್ ಇದಕ್ಕೆ ಯೂಸ್ ಆಗೋ ಸಾಫ್ಟ್ವೇರ್ ಯಾವುದು? ಸೇಮ್ ಅಗೇನ್ ದ ಕಾಮನ್ DBMS ಸಾಫ್ಟ್ವೇರ್ ಏನಿರುತ್ತೋ that they are going to use. Oracle, SQL Server, MySQL. Okay, and usually ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ ಇ ಕಾಮರ್ಸ್ ಅಥವಾ ರಿಸರ್ವೇಷನ್ ಸಿಸ್ಟಮ್ ಅಲ್ಲಿ ಕೂಡ ಏನಾಗುತ್ತೆ? ಜಸ್ಟ್ ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಈ 3 ಆಪರೇಷನ್ಸ್ ಕಾಮನ್ ಆಗಿ ಆಗ್ತಾ ಇರ್ತವೆ. ದೆನ್ ಅನದರ್ category we have OLAP. OLAP is totally for analysis purpose. Huge collection of data ನ ಸ್ಟೋರ್ ಮಾಡಿ ಅದನ್ನು ಅನಾಲಿಸಿಸ್ಗೆ ಯೂಸ್ ಮಾಡ್ಕೋತಾರೆ. ಅದು ಒನ್ ಕೈಂಡ್ ಆಫ್ DBMS. ಆ್ಯಂಡ್ ಇಲ್ಲಿ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಆಗಿ ಅಮೆಝಾನ್ಸ್ ರೆಡ್ ಶಿಫ್ಟ್
software and Snowflake software. ಈ ಸಾಫ್ಟ್ವೇರ್ಗಳನ್ನ ಅನಾಲಿಸಿಸ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ DBMS ಸಾಫ್ಟ್ವೇರ್ಸ್. ಓಕೆ, ಆ್ಯಂಡ್ ಇದು ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ? ಹೆಲ್ತ್ ಕೇರ್ ಸಿಸ್ಟಮ್ಸ್ ಅಲ್ಲಿ ಅನಾಲಿಸಿಸ್ ಈಸ್ ನೆಸೆಸರಿ. ಹೆಲ್ತ್ ಕೇರ್ ಸಿಸ್ಟಮ್ಸ್ ಆರ್ ಸಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಯೂಟ್ಯೂಬಲ್ಲಿನೂ ಅನಾಲಿಸಿಸ್ ಬೇಕಾಗುತ್ತೆ. ಯಾರು ಅಥವಾ ಯಾವ ಕ್ಯಾಟಗರಿ ಆಫ್ ಯೂಸರ್ಸ್ ವಿಡಿಯೋಸ್ ಎಷ್ಟು ಜನ ನೋಡಿದರು, ಈ ಡೇಟಾ ನಮಗೆ ಬೇಕು ಅಂದರೆ ಅನಾಲಿಸಿಸ್ ಈಸ್ ರಿಕ್ವೈರ್ಡ್. ಅಥವಾ ಕ್ರಿಕೆಟ್ ಮ್ಯಾಚಲ್ಲಿ ಅನಾಲಿಸಿಸ್ ಮಾಡ್ತಾರೆ, ಅಲ್ಲಿ ಕೂಡ ಸಾಫ್ಟ್ವೇರ್ ಆಫ್ DBMS ಈಸ್ ನೆಸೆಸರಿ. ಅನಲೈಸಿಂಗ್ ದ ಮ್ಯಾಚಸ್ ಅಥವಾ ಪ್ಲೇಯರ್ ಸ್ಟ್ಯಾಟಿಸ್ಟಿಕ್ಸ್ ಅನಲೈಸ್ ಮಾಡೋಕ್ಕೆ ದೇ ಆರ್ ಗೋಯಿಂಗ್ ಟು ಯೂಸ್ ಒನ್ ಆಫ್ ದಿ DBMSs. Got it? These are all the different classification categories of DBMS. Got it? If you have any questions to ask, you can comment. And if you are new to the channel, please subscribe and share the video. Thank you.